ಬ್ಲಾಗ್ಗೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಊರಿಗೆ ಬಂದಿದ್ವಿ, ಊರಲ್ಲಿ ದೀಪಾವಳಿ ಮಾಡಿ ಗಾಡಿಯಲ್ಲಿ ಪೂಜೆ ಮಾಡ್ತಿದ್ವಿ. ಇವಾಗ ನೋಡಿ ಹೋಯ್ತಾ ಇದ್ದೀವಿ ಊರ ಕಡೆ. ಊರಿಗೆ ನೆನೆನೇ ಬಂದು ಇವಾಗ ಕಡಲೆಪುರಿ, ಬೂದ್ ಕುಂಬಳಕಾಯಿ ಎಲ್ಲ ತಗೊಂಡಿದ್ದೀವಿ. ನೋಡಿ ಕಡಲೆಪುರಿ ಇಲ್ಲ ಐತೆ, ಬೂದ್ ಕುಂಬಳಕಾಯಿ ಮುಂದೆ ಇಟ್ಕೊಂಡವ್ರೆ. ಇವಾಗ ಊರ ಕಡೆ ಹೊರಟಿದ್ದೀವಿ. ಇನ್ನು ಊರಲ್ಲಿ ಎಲ್ಲ ಮನೆಗೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡವ್ರೆ. ನೋಡಿ ಇವಾಗ ಮನೆ ಹತ್ರ ಬಂದ್ವಿ. ನೋಡ್ತೀನಿ ಗಾಡಿ ಹೆಂಗೆ ರೆಡಿ ಆಗೈತೆ. ಪೂಜೆ ಮಾಡ್ತಾರೆ ಆಗಲೇ ಮನೇಲಿ. ಗಾಡಿ ಪೂಜೆ ಮಾಡೋಕ್ಕೆ ಗಾಡಿಗಳೆಲ್ಲ ವಾಶ್ ಆಗ್ತಾಯಿದ್ದಾವೆ. ನೋಡಿ ಅಲ್ಲಿ ನನ್ನ ತಮ್ಮ ಆಟೋ ವಾಶ್ ಮಾಡ್ತಾವನೆ. ಇಲ್ಲಿ 2 ಬೈಕ್ ಆಗಲೇ ತೊಳೆದು ನಿಲ್ಸಿದ್ದೀವಿ. ಇನ್ನೊಂದು ಆಟೋಲ್ಲಿ ಮುಂದೆ ಇದೆ, ಅದು ಹೊರ ಸಿಗಬೇಕು. ನೋಡಿ ನಮ್ಮ ಚಿಕ್ಕಪ್ಪ ಹೆಂಗೆ ಕೂತವ್ರೆ. ಚಿಕ್ಕಪ್ಪ ಹಾಯ್ ಮಾಡಿ. ಚಿಕ್ಕಪ್ಪ ಹಾಯ್ ಮಾಡು. ಯಾರು ಲಾಗ್ ಮಾಡ್ತಾಯಿದ್ದೀನಿ ನಾನು. ನೋಡಿ ನಮ್ಮ ಅಕ್ಕ ಮಗಳು ರಂಗೋಲಿ ಬಿಡ್ತಾಳೆ. ನರಿಕಾ ಕೇಳಿದಾಗ ಒಂದೇ ಇಸ್ಕೋಬೇಕು. ಇವರು ನಮ್ಮ ಅತ್ತೆ. ವ್ಲಾಗ್ ಮಾಡ್ತಾಯಿದ್ದೀನಿ. ಜೋರಾಗಿ ಹೇಳಿ. ನೋಡಿ ಇದು ರಂಗೋಲಿ. ನಾ ಮನೆ ಬಾಗಿಲು. ಮಾತಾಡ್ತೀನಿ ನೀನು. ಏನು ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ? ದಾನ ಮಾಡೋಕ್ಕೆ ಎತ್ತಿದ ಕೈ ಕಳ್ಳೆಪುರಿ ತಗೊಬತ್ತವನೆ. ಪೂಜೆ ಮಾಡಿ ಕಳ್ಳೆಪುರಿ ತಿನ್ನೋದೆಲ್ಲವೂ ಪೂಜೆ ಮಾಡೋಕ್ಕಿಂತ ಮುಂಚೆನೇ ತಿನ್ನೋದು. ಚೋಚೋ ತಗೊಳ್ಳಿ. ಇವ್ರ ಹೆಸರು ನಿಹಾರಿಕಾ ಅಂತ. ಇವತ್ತು ಯಾಕೋ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್ ಅನ್ನು. ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ. ಅಯ್ಯೋ ಆಯ್ ಅಮ್ಮೋ ಆಯ್. ಇವನಿಗೆ ಕುಂಬಳಕಾಯಿ ಓಲ್ನ ದೊಡ್ಡದಾಗಿ ಮಾಡೋ ಅಂದರೆ ವಿಶೇಷ ಮಾಡೋನು. ಕೈ ಅದನ್ನು ಚಾಕು ಹೊಡ್ಸೋಕೆ ಆಯ್ತಲ್ಲ ಅದರಲ್ಲಿ. ಏನು ಹೇಳಬೇಕು. ನಿನಗೆಲ್ಲ ಹೇಳಿದ್ರೆ ಹಿಂಗೆ ಕಣ ಅರ್ಧ ಕೆಲಸ ಮಾಡೋದು ನಿಂದ. ಇನ್ನೊಂದು ನಾನು ಔಟ್ಫಿಟ್ ಹೆಂಗಿದೆ ಅಂತೇಳಿ ನೋಡಂಗೆ ಹಿಂಗೆ ಕೂತ್ಕೊಂಡು ಔಟ್ಫಿಟ್ ತೋರಿಸ್ತಾನ ಅವನು. ನೋಡ್ರಪ್ಪ ಔಟ್ಫಿಟ್ ಅಂತೆ. ರೇಟ್ ಮಾಡಿ ಔಟ್ ಆಫ್ 10 ಎಷ್ಟು ಔಟ್ಫಿಟ್ಗೆ? ತಗೊಳ್ಳೋಣ. ಅದೆಲ್ಲ ಬನ್ನಿ ಜನರೇ, ಬನ್ನಿ. ಇವ್ರು ನಮ್ಮ ಅಜ್ಜಿ ಹಿರೇಕರು. ಇವರು ದೊಡ್ಡವ್ರು. ಇವ್ರು ಇನ್ನ ನಿನ್ಗಾಲ ಇವ್ರಿಗೆ. ಪೂಜೆ ಆಗ್ತಿದೆ ಫ್ರೆಂಡ್ಸ್. ಇವಾಗ
ಫ್ರೆಂಡ್ಸ್ ನೋಡಿ ಇವಾಗ ಫೋಟೋ ಸೆಷನ್ ಮಾಡ್ತಾವ್ರಿ ಇವಾಗೆಲ್ಲ ಗ್ರೂಪ್ ಫೋಟೋಗೆ ಇವ್ರದ್ದು ಫೋಟೋ ತೆಗಿಸ್ಬೇಕು ಅಂತ ಚಿಂತೆ ಆದರೆ ಇವಳು ನೋಡ್ರಿ ಇವಳ್ದು ಅಮ್ಮ ಇಲ್ಲಿ ನೋಡಿ ಇಲ್ಲಿ ಅಮ್ಮು ಕಡಲೆಪುರಿ ತಿಂತಾವಳಿ ಇವಳು ಓನು ನೋಡಿ ಎಲ್ಲ ಫೋಟೋ ಸೆಷನ್ ಮುಗೀತು. ಗಾಡಿ ಪೂಜೆ ಮಾಡೋದು ನೀನು ಯಾಕೆ ಅಳ್ತಾರದು ಅವಾಗಿಂದ ಮೂತಿ ಉತ್ಸ್ಕೊಂಡಿರೋದು ನೀನು ಮೂತಿ ಉತ್ಸ್ಕೊಂಡಿದ್ದಾಳೆ ಅವಾಗಿಂದ. ಫ್ರೆಂಡ್ಸ್ ನೋಡಿ ಗಾಡಿ ಪೂಜೆಗೆಲ್ಲ ವಿಭೂತಿ ಇಡ್ತಾವ್ರೆ. ಇವ್ರು ನೋಡಿದಿರಲ್ಲ ಬಾವಿ ಡೈ ಬಿದ್ದಿದ್ವಲ್ಲ ಇರಲಿ ತೋರಿಸ್ ಬಾ. ನೋಡಿ ವಿಭೂತಿ ಎಲ್ಲ ಕಡೆ ಬೆಳೆದಿಕ್ಕವ್ರೆ. ಅಪ್ಪ ಅಮ್ಮ ಹಾಯ್ ಮಾಡು. ಹಾಯ್ ಮೂತಿ ಉದ್ಕೊಂಡು ನಿಂತಾಳೆ ಹಂಗೆ. ಮಗ ಹಾಯ್ ಮಾಡಿ. ಅವನಂತೂ ಕೋರಸ್ ಕೊಡ್ತಾನೆ ಕರೆಕ್ಟಾಗಿ. ಇದು ಮಾಮನ ಗಾಡಿ, ಇದು ನನ್ನ ಗಾಡಿ. ಪೂಜೆ ರೆಡಿ ಮಾಡ್ತಾ ಇದೀವಿ ಇವಾಗ. ಸ್ವೀಟ್ಸ್ 4 ಥರ ಸ್ವೀಟು. ಅದು ಇವಾಗ ಕೂತ್ಕೊಂಡ್ಕಾಯಿ ಹೊಡಿತಾರೆ ಪೂಜೆ. ಇರೋ ಸರ ಹೊಡಿಬೇಡ ಇವಾಗಲೇ. ಇಲ್ಲಿ ಹೊಡಿ ಬರ ಆ ಕಡೆ ಹೊಡಿ. ಇಲ್ಲ ಇಲ್ಲಿ ಹೊಡಿ ಆ ಕಡೆ ಕಾಲಿ ಇರೋ ಹೋಗ್ಬಿಡ್ಲಿ ಇವರು ಇರೋ ಇದು ಬಿಡ್ಕೊಂಡ್ಬಿಡ್ಕ ಹೊಡ್ಬಿಡ್ಲಿ. ಹಾಂ ಹೊಡೆದ್ರೆ ಪುಡಿ ಆಗ್ಬಿಡ್ಬೇಕು. ಹಂಗೆ ಹೊಡಿಬೇಕು ನೋಡಿ ನೀನು. ಇಳಿ ಕೆಳಗಡೆ ಹಾಕಿದ ಹಾಕೋದು ಇನ್ನೇನು ಅಷ್ಟೇನಾ? ಹಂಗೆ ಹೊಡಿ ಕಲಿಕ್ಲಾ? ಕರೆಕ್ಟಾಗಿ ಹೊಡೆದಿಲ್ಲ. ಹೋಲಿ ಬಿಡು, ಪೀಸ್ ಆಗೈತೆ. ತೆಗಿ ಹಂಗೆ ತೆಗಿ ಬಿಡು. ಓಳಾಗದೆ ಆ ಕಡೆ ಒಂದು ಈ ಕಡೆ ಒಂದಿಕ್ಕು ಅಷ್ಟೇ. ವೀಲ್ಗೊಂಚೂರು ಹೊಡಿಬೇಕಿತ್ತು. ಪೂಜೆ ಆಯಿತು. ಗಾಡಿಯೆಲ್ಲ ಮೂವ್ ಮಾಡಬೇಕು. ಪಟಾಕಿ ನೋಡ್ದವ ತಿರ್ಗಾಯಿ ಹೊಡಿಬೇಕು. ಲಾಡು ಸ್ವೀಟ್ ಕೊಡ್ಬೇಕಲ್ಲ. ಫ್ರೆಂಡ್ಸ್ ಫಸ್ಟ್ ಸ್ವೀಟು ನಾನೇ ಬೈಟ್ ತಗೋತಾ ಇದ್ದೀನಿ. ಚೆನ್ನಾಗೈತೆ. ನಮ್ಮ ಹೆಂಗೈತೆ ಸ್ವೀಟು ಅಮ್ಮ? ಹಿಂಗೆ ತಿನ್ಬೇಡ ನೀನು ನಾಚ್ಕೊಂಡು. ಕೊಡಮ್ಮ ಸ್ವೀಟು. ಏನ ಸ್ವೀಟು ಒಂದು ಕಡೆ ಪ್ರಿಯ. ಒಂದು ಹೊಡೆದಿಲ್ಲ ಮುಂದೆ
ಹೊಡಿತು ಬಾರೋ ತೆಂಗಿನಕಾಯಿ ಹೊಡೆದ ತೆಂಗಿನಕಾಯಿ ಹಂಗಿದೆ